ಹತ್ತಿರದಲ್ಲಿ ಯಾರಾದ್ರೂ ಇದ್ದಾರ? ಇಲ್ಲ ಅಜ್ಜಿ, ಯಾರೂ ಇಲ್ಲ, ಎಲ್ಲ ಒಳಗಿದ್ದ. ಹತ್ರ ಎಂತ ಅಜ್ಜಿ? ಇವ್ರು ಯಾರು ಮನುಷ್ಯರಲ್ಲವ, ಪಿಶಾಚಿಗಳು. ಇವರಿಗೆ ರೊಕ್ಕದ ಹಸಿವು, ಆಸ್ತಿ ಹಸಿವು ಭಾಳಾಗಿತ್ತು. ಅದಕ್ಕೆ ಅವ್ರು ಏನು ಸಿಕ್ಕರೂ ಬಿಡೋದಿಲ್ಲ, ನಿನ್ನೂ ಬಿಡೋದಿಲ್ಲ. ನಿಮ್ಮಪ್ಪ ಮಟ್ಟಕ್ಕೆ ಕೊಟ್ಟ ತ್ವಾಟದ ಮೇಲೆ ಇವರಿಗೆ ಕಣ್ಣು ಬಿದ್ದದ. ನಿಮ್ಮಪ್ಪನ ಮಾತು ನೀನು ನಡೆಸ್ಕೊಡ್ಬೇಕು. ಆಸ್ತಿ ಮಠಕ್ಕ ಇರಲಿ. ಹತ್ತು ಅನಾಥ ಮಕ್ಕಳು ಅದರಿಂದ ಅನ್ನ ಕಾಡ್ಲಿಕ್ಕತ್ತಾರ. ಅದನ್ನ ಕಸ್ಕೊಳ್ಳೋ ಕೆಲಸ ಮಾಡಬೇಡವ. ನಿಮ್ಮ ಅಪ್ಪನ ಮಾತು ಉಳಿಸುವ. ನೀ ಯಾರ ಕಣ್ಣಿಗೂ ಕಾಣ್ಲಾರ್ದಂಗ ಹೊಂಟು ಬಿಡು ತಾಯಿ. ಇಲ್ಲಾಂದ್ರೆ ನಿನ್ನ ಸಾಯಿಸಕ್ಕೂ ಇವ್ರು ಹೆಸರಲ್ಲ. ಇಲ್ಲಿ ಎಂತ ಆಗ್ತಾ ಇದ್ದು, ಎಂತ ಜಾಗಕ್ಕೆ ಬಂದು ಸಿಕ್ಕಾಕಂಡಿ ನಾನು. ಈ ಮನೆಗೆ ಬಂದು ಒಳ್ಳೆ ಮನೆ, ಒಳ್ಳೆ ಜನಗಳು ಸಿಕ್ಕರು ಅಂತ ಖುಷಿ ಪಟ್ಟಿ. ಆದರೆ ಆ ಖುಷಿ ಒಂದೇ ದಿನಕ್ಕೆ ಕರ್ಗೋಯ್ದು. ಸರಸ್ವತಿ ಚಿಕ್ಕಮ್ಮ ಮತ್ತೆ ಅಜ್ಜಿ ಹೇಳೋದನ್ನ ಕೇಳ್ತಿದ್ರೆ ಭಯ ಆಗ್ತಿದ್ದು. ಬರೀ ಹುಲಿಗಳೇ ಇರೋ ಕಾಡಿಗೆ ಬೈಂದಿ ಅಂತ ಅನಿಸ್ತಿದ್ದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್